ಫಾಲೋವರ್ಸ್ ಆದ್ಮೇಲೆ ನಾನು 1ನೇ ಇಂದ 5ನೇವರೆಗೂ ಕಲ್ತಿರುವಂತ ಬ್ರದರ್ ಬಂದಾರ. ಸೊ ಮತ್ತಂಗೆ ಮಹೇಶ್ ಮತ್ತಂಗೆ ಆದರ್ಶ್ ಮತ್ತಂಗೆ ಅಭಿರಾಕಿ ಬೈಸು ಇವರೆಲ್ಲ ಈ ತರ ಚೊಡ್ಡಿ ಹಾಕೊಂಡ್ ಕೇಸಿಂದಿಲ್ರಿ ಸ್ಕೂಲಿಗೆ ಎಷ್ಟು ಜನ ಹೋಗಿರ ಅಂತ ಕಾಮೆಂಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್ ಏನಪ್ಪಾ ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 10,000 ಫಾಲೋವರ್ಸ್ ಆದ್ಮೇಲೆ ನಾನು 1ನೇ ಇಂದ 5ನೇವರೆಗೂ ಕಲ್ತಿರುವಂತ ಸ್ಕೂಲಿಗೆ ಹೋಗಿಸಿಂದು ಅಲ್ಲಿರುವಂತ ಮಕ್ಕಳಿಗೆ ನೋಟ್ಬುಕ್ಸ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಸೊ ಇವತ್ತೇನದ ಹೋಗಿಸಿಂದ ನೋಟ್ಬುಕ್ಸ್ ಕೊಡಂಬರ್ರಿ ನಾನು ಸರಿ ಮತ್ತೆ ಯಾರ್ಯಾರು ಬಂದಿದಾರ ಅಂತ ಬಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ತಾಳ್ರಿ. ಸೊ ಇವಾಗ ನೋಡ್ಬೋದು ನಾನು ಸರಿ ಯಾರು ಬಂದಿದಾರಪ್ಪ ಅಂತಂದ್ರೆ ನಮ್ಮ ಏರಲಿಂದ ಒಬ್ರು ಬ್ರದರ್ ಬಂದಾರ. ಸೊ ಮತ್ತಂಗೆ ಮಹೇಶ್ ಮತ್ತಂಗೆ ಆದರ್ಶ್ ಮತ್ತಂಗೆ ಅಭಿರಾಕಿ ಬೈಸು ಇವರೆಲ್ಲ ಬಂದಿದ್ದಾರೆ. ಸೊ ಏನಪ್ಪಾ ಅಂತಂದ್ರ ನಮ್ದು ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದಾನೆ. ಸೊ ಒಂದ್ಸಲಿ ನಾವ್ ವೇಟ್ ಮಾಡ್ತೀವಿ, ಬಂದ್ಮೇಲೆ ಹೋಗಿಸಿ ನೋಟ್ಬುಕ್ಸ್ ಕೊಟ್ಟು ಬರಮ್ರಿ. ಸೊ ಗಾಯ್ಸು ಕೆಲವೊಬ್ರು ಕೇಳತ್ತಿದ್ದೀರಿ ನೀವು ಯಾವ ಸ್ಕೂಲಲ್ಲಿ ಕಲ್ತೀರಿ ಅಂತ ಮತ್ತೆ ಯಾವ ಊರಂತ ಕೇಳ್ತಿದ್ರು. ಸೊ ನಾವ್ ಕಲ್ತಿರೋದು ಚುಂಚೋಳಿ ತಾಲೂಕಾ ಚಂದಾಪುರ್ ಆಶ್ರಯ ಕಾಲೋನಿ ವಾರ್ಡ್ ನಂಬರ್ 17ರಲ್ಲಿ ಬರ್ತಿದೆ. ಸೊ ಈ ಒಂದು ಸ್ಕೂಲು ನಾನು ಇರುವಂತ ಏರಿಯಾದಲ್ಲೇ ಇರ್ತದ. ಸೊ ಬರ್ರಿ ಹೋಗಮ್ಮಿ ಒಳಗಡೆ ಹೋಗಿಸಿಂದು ಮಕ್ಳಿಗೆ ಏನದ ನೋಟ್ಬುಕ್ಸ್ ಅದು ಕೊಡಮ್ರಿ. ಸೊ ಗಾಯ್ಸ್ ಈ ತರ ಚೊಡ್ಡಿ ಹಾಕೊಂಡ್ ಕೇಸಿಂದಿಲ್ರಿ ಸ್ಕೂಲಿಗೆ ಎಷ್ಟು ಜನ ಹೋಗಿರ ಅಂತ ಕಾಮೆಂಟ್ ಮಾಡಿ ಅಂಡ್ ನಾನು ಹೋಗಿದ್ದೆ. ಸೊ ಬರ್ರಿ ಇವಾಗ ನಮ್ ಸ್ಕೂಲಿಗೆ ಬಂದಿನಿ. ಸೊ ಒಳಗ್ ಹೋಗಂಬರ್ರಿ. ಸೊ ನಾನ್ ಸರಿ ಎಲ್ಲ ನಮ್ ಫ್ರೆಂಡ್ಸ್ ಬಂದಾರ. ಸೊ ಯಾಕಪ್ಪ ಅಂತಂದ್ರೆ ಸುಮ್ ಇರ್ಲಿ ಅವರು ಬರ್ಲಪ್ಪ ಅಂತ ಕರ್ಕೊಂಡ್ ಬಂದಿದ್ದು, ಅವ್ರಿಗೂ ನೆನಪಾಗ್ಲಿ ಅವ್ರು ಹಳೆ ದಿನಗಳು ಅಂತ ಅವ್ರಿಗೂ ಕರ್ಕೊಂಡ್ ಬಂದಿನಿ. ಸೊ ಬರ್ರಿ ಒಳಗಡೆ ಹೋಗಮ್ರಿ. ನಂಗೊಂದ್ ಏನ್ ಬೇಜಾರಾಗ್ಲತ್ತದಪ್ಪ ಅಂತಂದ್ರ ಈ ಸ್ಕೂಲ್ನಾಗ ಏನದ ಎಲ್ಲಾ ಸ್ಟ್ರೆಂತ್ ಕಮ್ಮಿ ಆಗ್ಬಿಟ್ಟದ. ಸೊ ಅವಾಗ ನಾವು 1ನೇ ಕಲಿತಿರ್ಬೇಕಾದ್ರೆ ಈ ಫುಲ್ ಒಂದ್ ಸ್ಕೂಲ್ ಏನಿರ್ತಾವ್ರಿ ಅದ್ರ ಫುಲ್ ಸ್ಟೂಡೆಂಟ್ ಇರ್ತಾರ. ಇವಾಗ ಏನದ ಪೂರಾ 20 ಸ್ಟೂಡೆಂಟ್ ಅಷ್ಟೇ ಆಹಾರ ಅಂತ ಕೇಳ್ಪಟ್ಟ. ಬರ್ರಿ ಒಳಗಡೆ ಹೋಗಮ್ರಿ, ನಮ್ ಸ್ಕೂಲ್ ಹೆಂಗದಂತ ಕೇಸಿಂದ ನೋಡ್ಕೊಂಡ್ ಬರಂಬರ್ರಿ. ತುಂಬಾ ವರ್ಷಗಳಾಯ್ತು ಒಳಗಡೆ ಬಂದ್ ಕೇಸಿಂದು. ಸೊ ಗಾಯ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಗೂಗಲ್ ಮ್ಯಾಪ್ ಅಲ್ಲಿ ದಾರಿ ಎಷ್ಟೇ ದೂರ ಇದ್ರು ಹುಡುಕಬಹುದು, ಆದ್ರೆ ಸ್ಕೂಲ್ ಕಾಲೇಜ್ ಮುಗಿದ್ಮೇಲೆ ಫ್ರೆಂಡ್ಸ್ ನ ಹುಡುಕೋದು ತುಂಬಾ ಕಷ್ಟ. ನಿಜ ಅಲ್ವಾ ಗಾಯ್ಸ್? ಸ್ಕೂಲ್ ಮುಗ್ದ ಮೇಲೆ ಕಾಲೇಜ್ ಮುಗಿದ್ಮೇಲೆ ನಮ್ಮ ಫ್ರೆಂಡ್ಸ್ ನ ಮತ್ತೆ ನಾವು ಹುಡುಕ್ಬೇಕಂದ್ರೆ ಬಹಳ ಕಷ್ಟ ಅದ. ಅವ್ರ ಸರಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಅದ. ಸೊ ಯಾರು ಸಿಗಲ್ಲ ಅನಿಸ್ತದ. ಸೊ ಗಾಯ್ಸ್ ನೋಡ್ರಿ ಮತ್ತೆ ನಾವು ಬಂದಿ ಒಂದು ಸ್ಕೂಲಾಗ ಕೊಡ್ಬೇಕಂದ್ರ ನಮಗ್ ಆಗಲ್ಲ. ಯಾಕಂತಂದ್ರ ಮತ್ತ ದಿನಗಳು ನಮಗ್ ಸಿಗಲ್ಲ. ಸೊ ನಿಮಗ್ನು ಏನಾದ್ರು ಫ್ರೀ ಟೈಮ್ ಇತ್ತಪ್ಪ ಅಂತಂದ್ರ ನೀವು ಕಲ್ತಿರುವಂತ ಒಂದು ಶಾಲೆಗೆ ಹೋಗೇಶನ್ ಒಂದ್ ಸರಿ ವಿಸಿಟ್ ಮಾಡಿ ಬರ್ರಿ. ನೀವ್ ಇಲ್ಲಿ ನೋಡ್ಬೋದು ಪೂರಾ ಮಕ್ಕಳಿಗೆಲ್ಲ ನೋಟ್ ಮಾಡ್ಕೊಂಬ ಸಲಿಂದೆ ಅಂತೆಲ್ಲ ಎಷ್ಟು ಸರಿಯಾಗಿ ನೋಟ್ಬುಕ್ಸ್ ಹಾಕ್ಯಾರ, ಎಲ್ಲ ಗಾಡಿ ಮೇಲೆ ಬರ್ದಾರ ಈಸಿ ಆಗ್ಲ ಅಂತ ಕಿಸಿಂದು. ಧನ್ಯವಾದಗಳು. ಇವತ್ತು ನೀವು ನಮ್ಮ ಶಾಲೆ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಕೈಲಾಗಿರ್ತಕ್ಕಂತಹ ಒಂದು ಸಹಾಯವನ್ನ ಮಾಡಿರೋದಕ್ಕೆ. ಏನಂದ್ರೆ ಇಲ್ಲಿ ನಮ್ಮ ಸರ್ಕಾರದ ಒಂದು ಉದ್ದೇಶನೂ ಕೂಡ ಇದೆ, ಹಳೆ ವಿದ್ಯಾರ್ಥಿಗಳ ಸಂಘವನ್ನ ಮಾಡಬೇಕು ಅಂತಕ್ಕಂಥದ್ದು. ಹಳೆ ವಿದ್ಯಾರ್ಥಿಗಳ ಸಂಘ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಓದಿರ್ತಕ್ಕಂಥ ಶಾಲೆಗೆ ನೀವೇನಾದ್ರೂ ಕೊಡುಗೆಯನ್ನ ಕೊಟ್ರೆ ಮುಂದೆ ನಾವು ಇದೇ ತರ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಮಕ್ಕಳಿಗೆ ಬರುತ್ತೆ, ಮತ್ತೆ ಶಾಲೆ ಉದ್ಧಾರ ಆಗುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ನೀವೊಂದು ಹಂತಕ್ಕೆ ಹೋಗಿರ್ತೀರಿ, ಆ ಟೈಮಲ್ಲಿ ಮತ್ತೆ ಬಂದು ನಿಮ್ ಶಾಲೆಯನ್ನು ನೀವು ನೋಡಿದಾಗ ಇಲ್ಲಿ ಏನ್ ಬೆಳವಣಿಗೆ ಆಗಿದೆ, ಮೊದಲಿದ್ದಕ್ಕೂ ಈಗಿರೋದಕ್ಕೂ ಏನಿದೆ, ಮತ್ ನಿಮ್ ಕೈಯಿಂದ ಏನಾದ್ರೂ ಕೊಡುಗೆ ಕೊಟ್ಟಾಗ ಅದು ಒಂದು ರೀತಿ ಉದ್ಧಾರನೇ ಆಗುತ್ತೆ ಶಾಲೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಅವಾಗವಾಗ ನೀವು ಬಂದು ಹೋಗ್ತಾ ಇದ್ರೆ ಇಲ್ಲಿ ಇರ್ತಕ್ಕಂಥ ಉದಾಹರಣೆಗೆ ನಮಗೂ ಕೂಡ ಶಾಲೆಗೆ ನಮ್ಮ ಹಳಿ ಮಕ್ಕಳು ಬರ್ತಾರ, ಇನ್ನು ನಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡ್ಬೇಕು ಅನ್ನೋ ಮನೋಭಾವ ಕೂಡ ನಮಗ್ ಬರುತ್ತೆ. ಆದ್ರೆ ಇವತ್ತು ಈ ಶಾಲೆಯನ್ನ ಬಿಟ್ಟು ಹೋಗಿದೀವಿ ಅಂತಂದ್ರೆ ಮತ್ತೆ ಶಾಲೆ ಕಡೆಗೆ ತಿರುಗಿ ನೋಡ್ತಕ್ಕಂಥ ತುಂಬಾ ಕಡಿಮೆ ಜನ ಇದ್ದಾರೆ, ಬಹಳ ಕಡಿಮೆ. ನಾ ಬಿಟ್ಟು ಹೋಗಿದ್ದೀನಿ ಅಂದ್ರೆ ಮತ್ತೆ ವಾಪಸ್ ಬರೋದು ತುಂಬಾ ಕಡಿಮೆ. ಅಂತದ್ರಲ್ಲಿ ಇವತ್ ನೀವು ಬಂದು ನೆನ್ಪಿಟ್ಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ತಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನ ಮಾಡಿದ್ದೀರಿ ಅಂದ್ರೆ ಇದು ತುಂಬಾ ದೊಡ್ಡ ಸಹಾಯ ಅಂತಂದು ನನ್ನ ಪ್ರಕಾರ ಹೇಳ್ತೀನಿ. ಅಂದ್ರೆ ನಿಮ್ ಅಮೌಂಟ್ ಅಲ್ಲಿ ಲೆಕ್ಕಕ್ಕೆ ಬರ್ತಾ ಇಲ್ಲ. ಅಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮತ್ತೊಬ್ಬ ಮಗುವಿನ ಮನಸ್ಸಲ್ಲಿ ನೀವು ಒಂದು ದೊಡ್ಡ ಮನಸ್ಥಿತಿಯನ್ನ ಬಿತ್ತಿದ್ದೀರಿ. ನಾವು ಕೂಡ ಇದೇ ರೀತಿ ಮುಂದುವರೆದು ಮತ್ತೆ ನಾವೂನು ನಮ್ಮ ಮಕ್ಕಳಿಗೆ ಅಂದ್ರೆ ಈ ಶಾಲೆಯಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಮನೋಭಾವವನ್ನ ಮಕ್ಕಳಿಗೆ ಹುಟ್ಟಾಕಿದ್ದೀರಿ. ಇದಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಸೋಲೋ ಮಕ್ಕಳೇ ಹಾಯ್. ಈ ಅಣ್ಣವ್ರು ಯಾರು ಗೊತ್ತಾ ನಿಮ್ಗೆ? ಗೊತ್ತಾ? ಈ ಅಣ್ಣವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಒಳ್ಳೆ ವಿಡಿಯೋ ಮಾಡ್ತಾರ, ಮತ್ತೆ ಎಲ್ಲ ಜನತೆಗೆ ಒಂದು ಸಂದೇಶ ಸಿಗ್ಲಂತ ಎಲ್ಲ ವಿಡಿಯೋ ಮಾಡ್ತಾರ. ಅಣ್ಣವ್ರದು ಇನ್ಸ್ಟಾಗ್ರಾಮ್ ಅಲ್ಲಿ 10,000 ಜನ ಅವ್ರಿಗೆ ಪ್ರೀತಿ ತೋರಿಸಿ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಅದ್ರ ಸಲುವಾಗಿ ನಿಮ್ ಎಲ್ಲರಿಗೆ ಅಣ್ಣವ್ರು ಇವತ್ತು ನೋಟ್ಬುಕ್ಸ್ ಎಲ್ಲರೂ ಕೊಡ್ಲತ್ತಾರ. ಮತ್ತೆ ಅಣ್ಣವ್ರು ಇದೇ ಸ್ಕೂಲ್ದಾಗ ಓದಿ ಬೆಳೆದಾರ, ಮತ್ತೆ ಈ ಮಟ್ಟಕ್ಕೆ ಬೆಳೆದಾರ. ಅದ್ರ ಸಲುವಾಗಿ ಅಣ್ಣಗ್ ಒಂದು ಕ್ಲಾಪ್ಸ್ ಹಾಕ್ರಿ. ಓಕೆ,
ನಾ ಹೇಳೋದ್ ನಿಮ್ಗೆ ಅರ್ಥ ಆಯ್ತಾ ಮೊಬೈಲ್ದಾಗ ನೋಡ್ತಿರಲ್ಲ ನೀವು, ಯೂಟ್ಯೂಬ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ, ಅದ್ರಲ್ಲಿ ಅಣ್ಣವ್ರು ವಿಡಿಯೋಸ್ ಮಾಡ್ತಾರ. ಅದ್ರೊಳಗೆ ಅಣ್ಣಗ ಅಷ್ಟು ಜನ 10,000 ಲಕ್ಷಾದಿ ಜನ ಅಣ್ಣರ್ಗ್ ನೋಡ್ತಾರ. ಸೊ ಇದೇ ಸ್ಕೂಲ್ದಾಗ ಓದಿ ಅಣ್ಣವ್ರು ಇಷ್ಟು ಮಟ್ಟಕ್ಕೆ ಬೆಳೆದಾರ. ಸೊ ಅಣ್ಣಂಗ್ ನೋಡಿ ನೀವು ಬಿ ಕಳ್ಕೊಬೇಕು. ಅಣ್ಣವ್ರು ಮತ್ತೆ ಅವ್ರ ಸ್ಕೂಲಿಗೆ ಬಿ ಮರ್ತಿಲ್ಲ. ಸೊ ಫ್ಯೂಚರ್ದಾಗ ಬಿ ನೀವು ಹಿಂಗ ಐತಿರಲ್ಲ, ನೀವು ಬಿ ಹಿಂಗೆ ಅಣ್ಣರ್ಗಪ್ಲೆ ಬೆಳಿಬೇಕು, ಅನ್ನೋಕ್ಕಿಂತ ಜಾಸ್ತಿ ಮಟ್ಟಕ್ಕೆ ಬೆಳಿಬೇಕು. ಮತ್ ಹಿಂಗೆ ಶಾಲೆಗೆ ಬಂದು ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು. ಓಕೆನಾ? ಓಕೆ. ಸೊ ಏನಪ್ಪಾ ಅಂತಂದ್ರ ಮೊದಲನೇದಾಗಿ ಎಲ್ಲಾ ಸ್ಟೂಡೆಂಟ್ ತಂದೆ ತಾಯಿಗೆ ಹೇಳ್ತಿರೋದು, ಸೊ ನಿಮ್ಗೆ ಏನದ ಒಂದು ಹೊತ್ತಿಂದ ಊಟದ ಕಷ್ಟ ಇದ್ರು ಪರವಾಗಿಲ್ಲ, ಏನದ ಮಕ್ಳಿಗೆ ಏನದ ಒಂದು ಒಳ್ಳೆ ವಿದ್ಯಾಭ್ಯಾಸನ ಕೊಡ್ರಿ. ಸೊ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ನಾಗ್ನು ಎಲ್ಲ ಇವಾಗ ಏನದ ಇಂಗ್ಲಿಷ್ ಮೀಡಿಯಂ ಎಲ್ಲ ಆಗ್ಯದಂತ ಇವಾಗ ಕೇಳಪಟ್ಟನ. ಸೊ ಏನದ ಸರ್ಕಾರಿ ಶಾಲಿಗೆ ಸೇರ್ಸ್ರಿ, ಎಲ್ಲ ಸರ್ಕಾರಿ ಶಾಲೆದಾಗೆ ಒಳ್ಳೆ ವಿದ್ಯೆ ಅದು ಕೊಡ್ತಾರ ಅಂತ ನಾ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದೇನಪ್ಪ ಮಕ್ಳಿಗೆ ಹೇಳೋದಂತಂದ್ರ, ಯಾರು ಏನದ ಜಾಸ್ತಿ ಫೋನ್ ಅದು ಯೂಸ್ ಮಾಡಕ್ ಹೋಗ್ಬೇಡ್ರಿ. ಏನದ ನಿಮ್ದು ನೋಟ್ಸ್ ಅವು ಕೊಟ್ಟಿರ್ತಾರ, ಅವೆಲ್ಲ ಏನದ ಮಾಡ್ರಿ, ಎಲ್ಲಾ ಸರಿಯಾಗಿ ಓದ್ರಿ ಅಂತ ಹೇಳ್ತೀವಿ. ಏನ್ರಿ ಮಾಡ್ತೀರ? ಎಲ್ಲ ಎಲ್ಲರೂ ಓದ್ತಾರ? ಏನ್ ಫೋನ್ ಯೂಸ್ ಮಾಡ್ತೀರಿ ಜಾಸ್ತಿ? ಓದ್ತಾರ? ಓದ್ ಕಿಸಿಂದ ನೀವು ಬಿ ಹೆಂಗ್ ದೊಡ್ಡರ ಕಿಸಿಂದ ಏನದ ನಿಮ್ ಸ್ಕೂಲಿಗೆ ಅದು ಬರ್ಬೇಕು. ಏನ ಕಲ್ತ ಎಲ್ಲಾ ಕಡೆ ಹೋಯ್ತಿರಿ? ಬರ್ತೀರಿ ಇಲ್ಲ? ಮತ್ತ ಟೀಚರಿಗೆ ಅದು ನೆನ್ಪಿಡ್ತಾರ ಇಡಲ್ಲ? ಇಡ್ತೀರಿಲ್ಲ? ಎಲ್ಲಾ ಸರಿಯಾಗಿ ಹೋದ್ರೇನ? ಒಳ್ಳೆ ಕಂಟೆಂಟ್ ಕೊಡ್ತಾರ, ಮಾತಾಡ್ತಾರ, ಜನರಿಗೆ ಮುಟ್ಟೋ ಹಂಗ ಹೇಳ್ತಾರ, ಹಂಗ ಬೆಳೆದಾರ. ಅದು ಎಲ್ಲಿಂದ? ಇದೇ ಸಾಲಿನಿಂದ. ಇವ್ರಿಗಿಂತ ಒಳ್ಳೆ ಎಜುಕೇಶನ್ ಸಿಗ್ಲತ್ತದ ಈಗ. ಅವಾಗ ಇನ್ನ ಕಮ್ಮಿ ಇದ್ದೇನೋ ಅನ್ಕೊಂತೀನಿ ನಾನು, ಯಾಕಂದ್ರೆ ವ್ಯವಸ್ಥೆ ಇರಲಿಲ್ಲ ಅವಾಗ. ಈಗ ಇನ್ನ ಸರಿಯಾಗದ, ಟೀಚರ್ಸು ಬೆಸ್ಟ್ ಅದ. ಯಾಕಂದ್ರೆ ನಾನು ನಿನ್ನೆ ಸ್ಟಾರ್ಟ್ ನೋಡಿನಿ ಹೆಲಿಕಾಪ್ಟರ್ದಾಗ ಎಷ್ಟು ಭಾರಿ ಹುಡುಗರಿಗೆ ಕೇಳೋಂತ ಕ್ವಶನ್ಸ್ ಆನ್ಸರ್ ಮಾಡತ್ತಾರ ಅಂತ ನಾನ್ ನೋಡಿದೆ. ಇಷ್ಟು ಭಾರಿ ನಮ್ಮ ಶಾಲೆಗೆ ಅದ ಹುಡುಗಿ ಅಂತ ನಾವ್ ಇಲ್ಲಿ ನೋಡಿದಾಗ ಈಗ ಇರ್ತಕ್ಕಂಥ 10 ಮಕ್ಕಳನ್ನು ಒಂದು ಹಂತಕ್ಕೆ ಬರೋ ತರ ಪ್ರಯತ್ನ ಮಾಡ್ಬೇಕು ಅನ್ನೋದು ಅದು ನಾವ್ ಇಲ್ಲಿ ನೋಡಿ ಬಹಳ ಖುಷಿ ಆಗ್ತೈತಿ. ಯಾಕಂದ್ರ ನಾವು ಇಲ್ಲಿ ಹೋಗೋ ಟೈಮ್ನಾಗ ನಮ್ಮ ಮಕ್ಕಳಿಗೆ ಹೆಂಗ ಅನ್ಸುತ್ತ, ಇನ್ನ 2 ಮಂದಿ ಬರಲ್ಲ ಆ ತರ ಮೆಂಟಲ್ ಇತ್ತು. ಆದ್ರೆ ಹುಡುಗಿ ನೋಡಿ ಇಷ್ಟು ಇನ್ನ ನೀವು ಸೋಷಿಯಲ್ ಮೀಡಿಯಾ ದೂರ ಬರ್ತದ, ಏನ್ ಕಲಿಬೇಕು ಏನಿಲ್ಲ, ಸಾಲಿ ಸಲುವಾಗಲಿ ಟೀಚರ್ಸ್ ಸಲುವಾಗಲಿ, ನೀವು ಮುಂದೆ ನಿಮ್ದು ಇರುವಂತ ಕಲೆಗಾಗಿ ಅದಕ್ಕೆ ಯೂಸ್ ಮಾಡ್ತಾರೆ ಹೊರತು ಬೇರೆ ಬೇರೆ ವೇಸ್ಟ್ ಆಗಿ ಯೂಸ್ ಮಾಡ್ತಾರೆ. ಫೋನ್ಗಳು ಏನು ಆಟ ಆಡೋದಾಗ್ಲಿ, ಅದ್ರ ಗೇಮ್ ಆಡೋದಾಗ್ಲಿ, ಬೇರೆ ಏನು ಮಾಡ್ಬೇಡ. ಎಜುಕೇಶನ್ ಸಲುವಾಗಿ ಯೂಸ್ ಮಾಡಿದ್ರೆ ಇನ್ನ ಭಾರಿ ಬೆಳೀರಿ. ಏನು ಶಾಣ ಅನ್ನೋಕ್ಕಿಂತ ಎತ್ತಕ್ಕೆ ಬೆಳೀರಿ. ಅಷ್ಟೇ ನಾನು ಯಾರು ಮಾಡ್ತೀನಿ. ಬಾಯ್ 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 ಬಾಯ್. ಸೊ ಗಾಯ್ಸ್ ಏನಪ್ಪಾ ಅಂತಂದ್ರ ನೋಡ್ರಿ, 10K ಸೆಲೆಬ್ರೇಷನ್ ನಾನು 1ನೇಂದ 5ನೇವರೆಗೂ ಕಲ್ತಿರುವಂತ ಸ್ಕೂಲಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡಿ ಬಂದಿವಿ. ಸೊ ಏನದ ನಿಮ್ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇತ್ತಪ್ಪ ಅಂತಂದ್ರ ನಾನು ಇನ್ನೇ ಮುಂದ ಏನದ ಬೇರೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕೂಡ ನೋಟ್ಬುಕ್ಸ್ ಅದು ಕೊಡ್ತೇವಿ. ಸೊ ನಿಮ್ ಪ್ರೀತಿ ಪ್ರೋತ್ಸಾಹ ನನ್ ಮೇಲೆ ಇರ್ಲ ಅಂತ ತಿಳ್ಕೊತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.